ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತಲೇ ಅನ್ಕೊತೀನಿ, ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ತುಂಬ ಗ್ಯಾಪ್ ಆಗಿತ್ತು. ಹಾಗೆಯೇ ಇದು ಬಂದುಬಿಟ್ಟು ಅರ್ಲಿ ಮಾರ್ನಿಂಗಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೆರಡು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ರೆಡಿ ಆಗಬೇಕಾಗಿತ್ತು. ಗೆಟ್ ರೆಡಿ ವಿತ್ ಮೀನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅದಾದಮೇಲೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಸಂಜೆ ಈವ್ನಿಂಗ್ ಕಾಫಿಗೆ ಅಂತ ಅಂದ್ಬಿಟ್ಟು ಒಂದು ಈಸಿ ರೆಸಿಪಿನ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೋಯಾ ಜಂಕ್ಸ್ ಬಳಸ್ಕೊಂಡು ಗೋಬಿ ಮಂಚೂರಿನ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸೊ ಫಸ್ಟ್ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬಂದುಬಿಡಿ. ಸಿಂಪಲ್ಲಾಗಿ ಮನೆ ಮುಂದೆ ಡೈಲಿ ಬಿಡಿಸ್ಕೊಳ್ಳೋದಕ್ಕೆ ಆರಾಮಾಗಿ ಇದು 5 to 1 ಚುಕ್ಕಿಲಿ ಬಿಡಿಸ್ಕೋಬೋದು. ಸಿಂಪಲ್ಲಾಗೇ ಇದೆ. ಹಾಗೆಯೇ ಸ್ವಲ್ಪ ಕೆಮ್ಮಣ್ಣು ಕೂಡ ಯೂಸ್ ಮಾಡ್ತಿರೋದ್ರಿಂದ ಒಂಥರ ಡಿಫ್ರೆಂಟ್ ಲುಕ್ಕೆ ಅಂತಲೇ ಹೇಳ್ಬೋದು ರಂಗೋಲಿಗೆ. ಹಾಗೆಯೇ ರಂಗೋಲಿ ಎಲ್ಲ ಬಿಡಿಸಿದ್ದು ಬಂದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಸಿಂಪಲ್ಲಾಗಿ ನಾನು ಬಂದುಬಿಟ್ಟು ಫಸ್ಟ್ ಮಾಮೂಲಿ ನಾರ್ಮಲ್ ಏನು ಕ್ರೀಮ್ ಯೂಸ್ ಮಾಡ್ತೀನಿ, ಫೇರ್ ಆ್ಯಂಡ್ ಲವ್ಲಿ ಅದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಪಾಂಡ್ಸ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟು ಲ್ಯಾಕ್ಮಿ ಫೌಂಡೇಶನ್ ಯೂಸ್ ಮಾಡ್ತೀನಿ. ಕಾಂಫೆಕ್ಟ್ ಪೌಡರ್ನ ಯೂಸ್ ಮಾಡಿ ಜಸ್ಟ್ ಅಲ್ಲಿ ಲಿಫಮ್ನ ಯೂಸ್ ಮಾಡ್ತೀನಿ, ಲಿಪ್ ಶೈನರ್ ಯೂಸ್ ಮಾಡ್ತೀನಿ. ಸೊ ಇಷ್ಟನ್ನು ಯೂಸ್ ಮಾಡಿ ಸಿಂಪಲ್ಲಾಗಿನೇ ಲುಕ್ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಕಾಜಲ್ಲೆಲ್ಲ ಹಾಕ್ಕೊಂಡು ಡ್ರೆಸ್ ಕೂಡ ಹಾಕ್ಕೊಂಡೆ, ಯಾಕಂದರೆ ಬಿಕಾಸ್ ಡ್ರೆಸ್ ಹಾಕ್ಕೊಂಡು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ ಅಂತಂದರೆ ಸೊ ಬಟ್ಟೆಗೆಲ್ಲ ಸ್ವಲ್ಪ ಗಲೀಜು ಮಾಡ್ಕೊಬಿಡ್ತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ರೆಡಿಯಾಗಿ ಮುಂಚೆ ಫ್ರೆಶ್ ಅಪ್ ಆದ ತಕ್ಷಣ ನಾರ್ಮಲ್ ಡ್ರೆಸ್ನೇ ಹಾಕ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಫೇಸ್ಗೆ ನಾನು ಹಚ್ಕೋಬೇಕಾಗಿ ಕ್ರೀಮ್ಸ್ ಎಲ್ಲ ಹಚ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಡ್ರೆಸ್ನ ಹಾಕ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ. ಸಿಂಪಲ್ಲಾಗಿಯೇ ಮೇಕಪ್ನ ಮಾಡ್ಕೊಂಡಿದ್ದೆ. ಹಾಗೆಯೇ ಜ್ಯುವೆಲರಿನ ಎಲ್ಲ ಹಾಕ್ಕೊಂಡು ಮತ್ತು ಮೂಗುತಿನ ಬೇರೆದು ಹಾಕ್ಕೊಂಡೆ, ಮತ್ತು ಸ್ಟಿಕ್ಕರ್ ಎಲ್ಲ ಇಟ್ಕೊಂಡು ಸಿಂಪಲ್ಲಾಗಿಯೇ ಏರ್ ಸ್ಟೈಲ್ನು ಕೂಡ ಮಾಡಿಕೊಂಡೆ. ಸೊ ಈ ಡ್ರೆಸ್ಗೆ ಮ್ಯಾಚ್ ಆಗಲಿ ಅನ್ನೋ ಥರನೇ ಲುಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಹೆವಿ ಅನ್ನೋ ಥರ ಏನು ಬೇಡ ಅಂತ. ಹಾಗೆಯೇ ಗಂಧನ ಯೂಸ್ ಮಾಡ್ತೀನಿ ನಾನು, ಒಂಥರ ಏನೋ ಡಿಫ್ರೆಂಟ್ ಲುಕ್ ಅಂತಲೇ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಗಂಧನೆಲ್ಲ ಹಚ್ಕೊಂಡು ಅದ್ರ ಮೇಲೆ ಕುಂಕುಮನ ಇಟ್ಕೊತೀನಿ. ಒಂಥರ ನಂಗೆ ತುಂಬ ಇಷ್ಟ ಆಗುತ್ತೆ ನನ್ನ ಈ ಲುಕ್ಕು. ಸೊ ನಿಮ್ಗೆ ಏನಾದರೂ ಸಿಂಪಲ್ಲಾಗಿ ಈ ಲುಕ್ ಯಾವ ಥರ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೆಯೇ ಬ್ಯಾಂಗಲ್ಸ್ ಹಾಕ್ಕೊಂಡೆ. ಸೊ ಮ್ಯಾಚಿಂಗ್ ಬ್ಯಾಂಗಲ್ಸ್ ಬ್ಲ್ಯಾಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಬ್ಲ್ಯಾಕೇ ವೇರ್ ಮಾಡಿದೆ. ಮತ್ತು ವಾಚೆಲ್ಲ ಹಾಕ್ಕೊಂಡು ಇಯರಿಂಗ್ಸು ಕೂಡ ಹಾಕ್ಕೊಂಡೆ. ಸೊ ಲಾಸ್ಟಲ್ಲಿ ಪರ್ಫ್ಯೂಮ್ನ ಹಾಕ್ಕೊಂಡ್ರೆ ಮೈ ಲುಕ್ ಫಿನಿಶ್ ಅಂತಲೇ ಹೇಳ್ಬೋದು. ಸೊ ಯಾವ ಥರ ಕಾಣಿಸ್ತಿದೆ ಲುಕ್ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ. ತೀರಾ ಓವರಾಗಿ ಅನಿಸ್ಬಾರ್ದು ಅಲ್ವಾ, ಯಾಕಂದರೆ ಡ್ರೆಸ್ ಆಗಿರೋದ್ರಿಂದ ಸ್ವಲ್ಪ ನಾರ್ಮಲ್ ಆಗಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೇ ಮೇಕಪ್ ಮಾಡಿಕೊಂಡೆ. ಸೊ ಹೌದಿ ಮೈ ಲುಕ್ ಅಂತ ಹೇಳಿ, ಓಕೆನಾ? ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸೊ 2 ಫಂಕ್ಷನ್ ಇತ್ತು ಅಂತಲೇ ಹೇಳ್ತೀನಿ. ಒಂದು ಬಂದುಬಿಟ್ಟು ಒಂದು ನಾಮಕರಣ ಇತ್ತು, ಹಾಗೆಯೇ ಇನ್ನೊಂದು ಬಂದುಬಿಟ್ಟು ಗುರುಪ್ರವೇಶ ಅಂತ ಒಂದು ಫಂಕ್ಷನ್ ಇತ್ತು. ಸೊ ಎರಡನ್ನೂ ಕೂಡ ಅಟೆಂಡ್ ಮಾಡಬೇಕಾಗಿತ್ತು. ಎರಡನ್ನೂ ಕೂಡ ಅಟೆಂಡ್ ಮಾಡಿಕೊಂಡು ವಾಪಸ್ ಬರ್ತಿದ್ದೀವಿ. ಅಲ್ಲೇನೂ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಂತಂದರೆ ಸ್ವಲ್ಪ ಅವ್ರಿಗೂ ಅದು ಪರ್ಸ್ನಲ್ ಅಂತ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಸುಮ್ಮನೆ ಕ್ಯಾಪ್ಚರ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇಲ್ಲ, ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಬಟ್ ಆಮೇಲೆ ಸ್ವಲ್ಪ ಥಿಂಕ್ ಮಾಡಿದ್ಮೇಲೆ ಬೇಡ, ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಅಲ್ಲೇ ಡಿಲೀಟ್ ಮಾಡಿದೆ. ಇಷ್ಟ ನನಗಂತೂ ಇವಾಗ ಮಾವಿನಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಈ ಥರ ಹಾಕೊಂಡಿದ್ದೀನಿ. ಸೊ ಈಗ ಹಚ್ಕೊಂಡು ತಿಂತಿದ್ದೆ, ಸಕ್ಕತ್ತಾಗಿರುತ್ತೆ. ನೀವೇನಾದರೂ ಟ್ರೈ ಮಾಡ್ತಿದ್ದೀರಾ? ಸಮ್ಮರ್ ಟೈಮಲ್ಲಂತೂ ಸಿಕ್ಕೋ ಫ್ರೂಟ್ಸ್ ಎಲ್ಲ
ಇವತ್ತೆರಡು ಫಂಕ್ಷನ್ ಇತ್ತು. ಸೊ ಅದು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಟೈಮ್ ಹಂಗೆ ಮಲ್ಕೊಂಡು ಫೋನ್ ನೋಡ್ತಿದ್ದೆ. ಇವಾಗಿದ್ದೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ಹೊಟ್ಟೆ ಇತ್ತು. ಸಾಂಬಾರು ಏನಿರಲಿಲ್ಲ, ರೈಸ್ ಒಂದು ಮಾಡಿ ಮೊಸರು ಜೊತೆ ಹಾಕಿ ಹೊಲಕ್ಕೆ ಬಿಟ್ಟು ಕಳಿಸಿದೆ. ಸೊ ಬೆಳಗ್ಗೆ ಪಲಾವ್ ಎಲ್ಲ ಮಾಡಿ ಕೊಟ್ಟೋಗಿದ್ರು, ಅದನ್ನ ತಿನ್ನಬೇಕು. ಆಮೇಲೆ ನೋಡೋಣ, ಹಿಂದೆ ಮಾವಿನಕಾಯಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ಇವಾಗ ಮಾವಿನಕಾಯಿ ತಿಂತಿದ್ದೀನಿ. ಬಂದಾಗಿಂದ ಫೇಸ್ ವಾಶ್ ಮಾಡೇ ಇಲ್ಲ, ಮಾಡಬೇಕು. ಸೊ ಫಂಕ್ಷನಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿದಾದಮೇಲೆ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಸೋಯಾ ಜಂಕ್ಸಲ್ಲಿ ಗೋಬಿ ಮಂಚೂರಿಯನ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ಸೋಯಾ ಜಂಕ್ಸ್ನ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಓಕೆನಾ, ಅದನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ನೆನೆಸಿಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಸಾಕು. ಇವಾಗ ಅದನ್ನೆಲ್ಲ ನೀರನ್ನೆಲ್ಲ ಸ್ವಲ್ಪ ಹಿಂಡಿ ಸೋಯಾ ಜಂಕ್ಸಲ್ಲಿ ಒಂದು ಸಪ್ರೇಟ್ ಎತ್ತಿಟ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಏಕೆಂದರೆ ಇಲ್ಲ ಅಂತಂದರೆ ಇದನ್ನು ಡೈರೆಕ್ಟ್ ನಾವು ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಅದರಲ್ಲಿ ನೀರಿನಂಶ ಇಲ್ಲದೆ ಇರೋ ರೀತಿ ಅದನ್ನು ನೀಟಾಗಿ ನೀರಿನಂಶ ತೆಗೆದುಬಿಟ್ಟು ಇನ್ಬಿಟ್ಟು ಸಪ್ರೇಟ್ ಎತ್ತಿಟ್ಕೋಬೇಕು. ಸೊ ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ, ಸೊ ಡೈರೆಕ್ಟ್ ಹಂಗೇ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿರೋದು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು. ಸೊ ನಾವು ಇವಾಗ ಮಾಮೂಲಿ ನಾರ್ಮಲಾಗಿ ಗೋಬಿ ಮಂಚೂರಿನ ಯಾವ ಥರ ಮಾಡ್ತೀವಿ, ಸೊ ಅಲ್ಲಿಗೆ ಏನೇನು ಮಿಕ್ಸ್ ಮಾಡ್ಕೋತೀವಿ ಸೇಮ್ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಬೇಕು ಅಂದರೆ ಸ್ವಲ್ಪ ಜೀರಿಗೆ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ಆವಾಗಲೇ ಹೇಳಿದೆ ಅಲ್ವಾ ಗರಂ ಮಸಾಲ, ಸೊ ಜೀರಿಗೆ ಪುಡಿನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲದೆ ಇರೋದ್ರಿಂದ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪುಡಿನೂ ಕೂಡ ಹಾಕ್ಕೊಳ್ಬಹುದು. ಹಾಗೆಯೇ ಧನಿಯಾ ಪುಡಿನೂ ಕೂಡ ಹಾಕ್ಕೋಬಹುದು. ಸೊ ಅದಾದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಕಾರ್ನ್ಫ್ಲೋರ್ನು ಕೂಡ ನೀವು ಬಳಸ್ಕೋಬೋದು. ಇಲ್ಲ ಅಂತಂದರೆ ಯಾವ ಐಟಮ್ಸ್ ಇದೆ ಅದನ್ನೇ ಕೂಡ ಬಳಸ್ಕೊಂಡು ಹಾಕ್ಕೊಳ್ಬಹುದು. ಸೊ ಇಷ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಇಂಟ್ಕೊಂಡಿದ್ದೀನಿ. ಸೊ ಇಂಟ್ಕೊಂಡು ಅದನ್ನು ನೀಟಾಗಿ ಅದನ್ನೆಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀವು ಸೋಯಾ ಜಂಕ್ಸ್ನ ನೋಡ್ತಾ ಇರ್ಬೋದು. ಸೊ ನೀರಿಲ್ಲದೆ ಇರೋ ರೀತಿ ಕಲಸಿಟ್ಕೊಂಡಿದ್ದೀನಿ. ಸೊ ಇವಾಗ ಬೋಂಡದಿಟ್ಟು ಯಾವ ಥರ ಮಾಡಿ ಇಟ್ಕೊಂಡಿರ್ತೀವಿ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಸೊ ಇಲ್ಲಿಗೆ ಸೋಯಾ ಜಂಕ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಮ್ಯಾಗ್ನೇಟ್ ಅಂತ ಏನು ಕರಿತೀವಿ. ಸೊ ಆ ಥರ ಮಾಡಿಟ್ಕೊಂಡು ಇದನ್ನು ಸ್ವಲ್ಪ ಟೈಮ್ ನೆನೆಸಿಡಬೇಕು ಅನ್ನೋ ಥರ ಏನಿಲ್ಲ. ಸೊ ಜಸ್ಟ್ ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಇದನ್ನು ನಾವು ಎಣ್ಣೆಗೆ ಹಾಕ್ಬಿಟ್ಟು ಕರ್ಕೊಳ್ಬೋದು. ಅಂದರೆ ಮಾಮೂಲಿ ನಾರ್ಮಲಾಗಿ ಗೋಬಿ ಮಂಚೂರಿಯನ್ ಹಾಕ್ಬಿಟ್ಟು ಬೇಯಿಸ್ಕೊತೀವಲ್ಲ, ಸೊ ಆ ಥರ. ಸೊ ಜಾಸ್ತಿ ಟೈಮ್ ಬೇಯಿಸೋ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ಅದು ಸ್ವಲ್ಪ ಬಿಸಿನೀರಲ್ಲೇ ನೆನೆಸಿರುತ್ತೆ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಒಂದು 3 ಮಿನಿಟ್ಸ್ ಆದರೂ ಎಣ್ಣೆಲಿ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ ಅಂತ ಅನ್ಕೋತೀನಿ. ಸೊ ಬೇಯಿಸಿ ಸಪ್ರೇಟ್ ಎತ್ತಿ ಇಟ್ಕೊಂಡಿದ್ದೀನಿ. ಅದೊಂದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಇವಾಗ ಒಂದು ಬಾಣಲಿಗೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಹಾಕ್ಕೊಂಡು ಹಾಗೆಯೇ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪುಡಿ ಹಾಗೆ ಚಿಲ್ಲಿ ಪೌಡರು, ಗರಂ ಮಸಾಲ, ಜೀರಿಗೆ ಪುಡಿ, ಸೊ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿಗೆ ಟೊಮೊಟೊ ಸಾಸ್ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಟೊಮೊಟೊ ಸಾಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಥಿಕ್ನೆಸ್ ಸ್ವಲ್ಪ ಇತ್ತು, ಸೊ ನಂಗೆ ಅದು ಸಾಕಾಗುತ್ತೆ. ಇಲ್ಲ ಅಂತಂದರೆ ಅಕಸ್ಮಾತ್ ತುಂಬ ತೆಲ್ಲ ಇದೆ ಅಂತ ಅನಿಸಿದ್ರೆ ನಿಮಗೆ ಸ್ವಲ್ಪ ಕಾರ್ನ್ಫ್ಲೋರು ಅಥವಾ ಅಕ್ಕಿ ಹಿಟ್ಟು ಏನು ಬರುತ್ತೆ ಅದನ್ನು 2 ಸ್ಪೂನ್ ತಗೊಂಡು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಿಗೆ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಥಿಕ್ನೆಸ್ ಬರುತ್ತೆ. ಸೊ ನಂಗೆ ಅವಶ್ಯಕತೆ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕ್ಕೊಳ್ಳಿಲ್ಲ. ಹಾಗೆಯೇ ಇವಾಗ ಬೇಯಿಸಿಟ್ಕೊಂಡಿರುವಂಥ ಸೋಯಾ ಜಂಕ್ಸ್ನ ಹಾಕ್ಕೊಂಡು ಆ ಟೊಮೊಟೊ ಕೆಚಪ್ ಏನಿರುತ್ತೆ ಅಲ್ಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಬಂದುಬಿಟ್ಟು ಸೋಯಾ ಸಾಸ್ ಹಾಗೆಯೇ ಚಿಲ್ಲಿ ಸಾಸ್ನ ನಾನು ಮಿಕ್ಸ್ ಮಾಡಿದ್ದೀನಿ. ಸೊ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಹಾಗೆಯೇ ಇದನ್ನು ಸರ್ವ್ ಮಾಡಿಕೊಂಡು ಈರುಳ್ಳಿನೂ ಕೂಡ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿತ್ತು. ಒಂದ್ಸತಿ ನೀವು ಕೂಡ ಮನೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದ್ರು ಟ್ರೈ ಮಾಡಬೇಕು ಅಂತಿದ್ರೆ ಖಂಡಿತವಾಗೂ ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಓಕೆನಾ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ. ಗೋಬಿ ವಿಡಿಯೋದಲ್ಲಿ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹೌದಾ? ಟೇಸ್ಟ್ ಆಗಿತ್ತಾ?
ನೀನು ಅಂಗಡಿಯಲ್ಲಿ ತಿಂತೀಯಲ್ಲ ಆ ಥರನೇ ಗೋಬಿ ಚೆನ್ನಾಗಿತ್ತು. ಅದಕ್ಕಿಂತ ಅದು ಚೆನ್ನಾಗಿತ್ತು. ಹೌದಾ? ಹೌದು. ಸರಿ ಮತ್ತೆ ಸರಿ, ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.